ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗುರು ಸಿನಿಮಾ ಸಮಾಚಾರ. 1991ರಲ್ಲಿ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ ಬಾಕ್ಸ್ ಆಫೀಸ್ನಲ್ಲಿ ಮಕಾಣೆ ಮಲಗಿ ಒಬ್ಬ ಕನಸುಗಾರನನ್ನ ಬೀದಿಗೆ ತಂದ ಸಿನಿಮಾ ಇವತ್ತು 2026ರಲ್ಲಿ 21st ಸೆಂಚುರಿ ಜೆನ್ಜಿ ಯುಗದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏಕೆ ಇಷ್ಟೊಂದು ಗಲಾಟೆ ಸೃಷ್ಟಿ ಮಾಡ್ತಿದೆ, ಏಕೆ ಇಡೀ ಕರ್ನಾಟಕ ಚಿತ್ರಪ್ರೇಮಿಗಳು ಸಿನಿಮಾವನ್ನು ನೆನೆದು ಕಣ್ಣೀರಾಗ್ತಿದ್ದಾರೆ. ಅಂದು ನಾವೆಲ್ಲ ಮಾಡಿದ ತಪ್ಪನ್ನು ಈಗ ತಿದ್ದುಕೊಳ್ತೀವಿ, ದಯವಿಟ್ಟು ಆ ಸಿನಿಮಾವನ್ನು ಮತ್ತೆ ಥಿಯೇಟರ್ನಲ್ಲಿ ರಿಲೀಸ್ ಮಾಡಿ ಅಂತ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಆ್ಯಪ್ಗಳಲ್ಲಿ ಏಕೆ ಇಷ್ಟೊಂದು ಮೆಸೇಜ್ ಮಾಡ್ತಿದ್ದಾರೆ. ನಾವು ಈಗ ಏನು ಪ್ಯಾನ್ ಇಂಡಿಯಾ 3 ದಶಕಗಳ ಹಿಂದೆ ಭಾರತೀಯ ಚಿತ್ರರಂಗದಲ್ಲಿ ಅತ್ಯಂತ ಧೈರ್ಯಶಾಲಿಯಾದ ಒಬ್ಬ ವ್ಯಕ್ತಿ ಅಡಿಪಾಯ ಆಗ್ತಾರೆ. ಆ ವ್ಯಕ್ತಿ ಹೆಸರು ವಿ ರವಿಚಂದ್ರನ್ ಅವರು. ಮಹಾ ಕನಸಿನ ಹೆಸರೇ ಶಾಂತಿ ಕ್ರಾಂತಿ. ಆಗಿನ ಕಾಲದಲ್ಲಿಯೇ 35 ವರ್ಷಗಳ ಹಿಂದೆ ಡಿಜಿಟಲ್ ತಂತ್ರಜ್ಞಾನ, ಕಂಪ್ಯೂಟರ್ ಗ್ರಾಫಿಕ್ಸ್, ಸೋಷಿಯಲ್ ಮೀಡಿಯಾ ಪ್ರಚಾರವಿಲ್ಲದ ಕಾಲದಲ್ಲಿ ಕೇವಲ ಕಲ್ಪನಾ ಶಕ್ತಿ ಮತ್ತು ಚಲನಚಿತ್ರದ ಮೇಲೆ ಇದ್ದ ಅಪಾರ ಪ್ರೀತಿ ನಂಬಿ ಭಾರತದ 4 ದೊಡ್ಡ ಭಾಷೆಗಳಲ್ಲಿ ಅಲ್ಲಿನ ಸೂಪರ್ ಸ್ಟಾರ್ಗಳನ್ನೇ ಇಟ್ಕೊಂಡು ಒಂದೇ ಸಮಯದಲ್ಲಿ 4 ಆವೃತ್ತಿಗಳಲ್ಲಿ ನಿರ್ಮಿಸುವಂತಹ ಧೈರ್ಯ ಇರೋದೇ ಏಕೈಕ ಕ್ರೇಜಿ ಸ್ಟಾರ್ ಆದ ನಮ್ಮ ವಿ ರವಿಚಂದ್ರನ್ ಅವರಿಗೆ. ಇವತ್ತು ಒಂದು ಭಾಷೆಯಲ್ಲಿ ಸಿನಿಮಾ ಮಾಡಿ ಬೇರೆ ಭಾಷೆಯಲ್ಲಿ ಡಬ್ ಮಾಡಿ ಅದಕ್ಕೆ ಪ್ಯಾನ್ ಇಂಡಿಯಾ ಅಂತ ಲೇಬಲ್ ಅಂಟಿಸಿಕೊಂಡ ಈ ಕಾಲದಲ್ಲಿ ಶಾಂತಿ ಕ್ರಾಂತಿ ಎಂಬುದು ಡಬ್ಬಿಂಗ್ ಸಿನಿಮಾ ಆಗಿರಲಿಲ್ಲ, ಅದು ರಿಯಲ್ ಪ್ಯಾನ್ ಇಂಡಿಯಾ ಸಿನಿಮಾ. ಕನ್ನಡದಲ್ಲಿ ರವಿಚಂದ್ರನ್ ಅವರು, ತೆಲುಗಿನಲ್ಲಿ ಅಕ್ಕಿನೇನಿ ನಾಗಾರ್ಜುನ, ತಮಿಳು ಮತ್ತು ಹಿಂದಿಯಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅಂತಹ ದೊಡ್ಡ ನಾಯಕರನ್ನೇ ಇಟ್ಟುಕೊಂಡು ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಕನ್ನಡದಲ್ಲಿ ಹಿರಿಯ ನಟ ಅನಂತ್ ನಾಗ್, ಜೂಹಿ ಚಾವ್ಲಾ, ರಮೇಶ್ ಅರವಿಂದ್, ಸುಂದರಿ ಅಂತಹ ಅತ್ಯಂತ ದೈತ್ಯ ನಟರ ದಂಡೆ ಅಲ್ಲಿತ್ತು. ಅಂತಹ ದೊಡ್ಡ ನಟರನ್ನು ಇಟ್ಟುಕೊಂಡು ಮಾಡಿದಂತಹ ಸಿನಿಮಾ, ಹಲವಾರು ಕನಸುಗಳನ್ನು ಹೊತ್ತುಕೊಂಡು ಮಾಡಿದಂತಹ ಸಿನಿಮಾ ರಿಲೀಸ್ ಆದ ಒಂದೇ ವಾರದಲ್ಲಿ ತಲುಪಿದ್ದು ಎಲ್ಲಿಗೆ? ಕೇವಲ ಸಾಲ, ಅವಮಾನ, ಕನಸುಗಾರನ ಕನಸು ಚೂರು ಆಗಿದ್ದು ಏಕೆ? ಅಂದು ರವಿಚಂದ್ರನ್ ಅವರ ವಿರುದ್ಧ ನಡೆದ ದೊಡ್ಡ ವಿವಾದ ಆದರೂ ಏನು? ಇಡೀ ಕರ್ನಾಟಕವೇ ಅವರ ವಿರುದ್ಧ ಹೋದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಮಧ್ಯೆ ಬಂದು ಅವರನ್ನು ಕಾಪಾಡಿದ್ದು ಅದು ಏಕೆ ಅನ್ನೋದನ್ನು ನಾವು ತಿಳ್ಕೋಬೇಕಾದ್ರೆ 1970ರ ದಶಕದಲ್ಲಿ ಪ್ರೇಮಲೋಕ, ರಣಧೀರದಂತಹ ರೊಮ್ಯಾನ್ಸ್ ಫಿಲಮ್ಗಳನ್ನು ಸೃಷ್ಟಿ ಮಾಡಿ ಅದರಿಂದ ಸಕ್ಸಸ್ ಪಡೆದಂತಹ ರವಿಚಂದ್ರನ್ ಅವರು ಸಡನ್ ಆಗಿ 1991ರಲ್ಲಿ ರಿಲೀಸ್ ಆದ ಶಾಂತಿ ಕ್ರಾಂತಿಯಿಂದ ಅವರು ಯಾಕೆ ಸಾಲದ ಕಡೆಯಲ್ಲಿ ಮುಳುಗಿದ್ರು ಅನ್ನೋದನ್ನು ತಿಳ್ಕೊಳ್ಳೋಣ. ಶಾಂತಿ ಕ್ರಾಂತಿ ಸಿನಿಮಾದ ಪ್ಲಾಟ್ ಕೇಳೋದಾದರೆ 1991ರಲ್ಲಿ ರಿಲೀಸ್ ಆದ ಶಾಂತಿ ಕ್ರಾಂತಿ ಕತೆ ಏನು ಗೊತ್ತಾ? ಸಮಾಜದ ಸೇವಕ, ದಾನಿ, ಮಕ್ಕಳ ಆಶ್ರಮ ನಡೆಸುತ್ತಿದ್ದ ಡ್ಯಾಡಿ ಅಂತ ಅನಿಸಿಕೊಂಡಂತಹ ವ್ಯಕ್ತಿ ಮುಗ್ಧ ಮಕ್ಕಳನ್ನು ಅಪಹರಿಸಿ ಅವರ ಅಂಗಾಂಗಗಳನ್ನು, ಕಿಡ್ನಿ, ಕಣ್ಣು ಇವನ್ನೆಲ್ಲವನ್ನು ವಿದೇಶಗಳಿಗೆ ಮಾರಾಟ ಮಾಡ್ತಿರ್ತಾನೆ. ಅವನು ಒಂದು ಕರಾಳ ದಂಧೆ ನಡೆಸುತ್ತಾ ಇರುತ್ತೆ. ಆ ಕ್ರೂರ ಜಾಳವನ್ನು ಸಮಾಜಕ್ಕೆ ತಿಳಿಸುವ ರಕ್ತಸಿದ್ಧ ಕಥೆಯನ್ನು ಹೇಳುವ ಸಾಹಸಿ ಯುವಕನೇ ಶಾಂತಿ ಕ್ರಾಂತಿ. ಆಲ್ರೆಡಿ ಈ ಕತೆ ನಿಮಗೆ ಗೊತ್ತಿದೆ. ಬಟ್ ಈಗ ಯಾಕೆ ಈ ಸಿನಿಮಾವನ್ನು ರಿಲೀಸ್ ಮಾಡಿ ಅಂತ ಹೇಳ್ತಿದ್ದಾರೆ? ಆ ಕಾಲದಲ್ಲಿ ಈ ಥೀಮ್ ಎಷ್ಟು ಡಾರ್ಕ್ ಮತ್ತು ಗಂಭೀರವಾಗಿತ್ತು ಅಂದರೆ ಇವತ್ತು ಹಾಲಿವುಡ್ ಸಿನಿಮಾಗಳಿಗೂ ಟಫ್ ಕಾಂಪಿಟೇಷನ್ ಕೂಡ ಥರ ಇತ್ತು. ಈ ಸಿನಿಮಾಗಾಗಿ ಬಳಸಿದ ಸೆಟ್ಗಳು, ಚೇಸಿಂಗ್ ಸೀನ್ಸ್, ತಂತ್ರಗ್ರಾಮ, ಬಳಸಿದ ಜಾಗಗಳು ಎಲ್ಲವೂ ಹಾಲಿವುಡ್ ಮಟ್ಟದಲ್ಲಿತ್ತು. ಹಂಸಲೇಖ ಅವರ ಸಂಗೀತದಲ್ಲಿ ಪ್ರತಿಯೊಂದು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ವಂಡರ್ ಆಗಿತ್ತು. ಈ ಸಿನಿಮಾ ತಯಾರಾಗಲು ಬರೋಬ್ಬರಿ 4 ವರ್ಷಗಳು ಬೇಕಾಗಿತ್ತು. ಕಡೆಗೂ 1991ರಲ್ಲಿ ಸಿನಿಮಾ ರಿಲೀಸ್ ಆಯಿತು. ಬಟ್ ಕಾದಿದ್ದು ದೊಡ್ಡ ದುರಂತ. ತಮಿಳು ಮತ್ತು ತೆಲುಗಿನಲ್ಲಿ ಲೇಟಾಗಿ ರಿಲೀಸ್ ಆದ ಕಾರಣ ಈ ಸಿನಿಮಾವನ್ನು ಕ್ಯಾಸೆಟ್ಗಳಾಗಿ ಮಾಡಿ ಮಾರುಕಟ್ಟೆಗೆ ಬಿಟ್ಟರು. ಎರಡನೇದಾಗಿ ಜನರ ನಿರೀಕ್ಷೆ ಉಲ್ಟಾ ಹೊಡಿತು. ಪ್ರೇಮಲೋಕ, ರಣಧೀರದಂತಹ ಸಿನಿಮಾ ಮಾಡಿದಂತಹ ರವಿಚಂದ್ರನ್ ಶಾಂತಿ ಕ್ರಾಂತಿಯಲ್ಲಿ ಮಕ್ಕಳ ಅಂಗಾಂಗಗಳ ಮಾರಾಟ, ಕೊಲೆ, ಡಾರ್ಕ್ ಕ್ರೈಮ್ ಅಂತಹದನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ಮೂರನೇದಾಗಿ ಬಜೆಟ್ ಮತ್ತು ಕಲೆಕ್ಷನ್ ಅಂತರ. 1991ರಲ್ಲಿ ಶಾಂತಿ ಕ್ರಾಂತಿ ಸಿನಿಮಾ 8 ಕೋಟಿ ಕಲೆಕ್ಷನ್ ಮಾಡಿತ್ತು. ಅದು ಆಗಿನ ಕಾಲದ ದೊಡ್ಡ ಕಲೆಕ್ಷನ್ ಹೌದು. ಬಟ್ ಸಿನಿಮಾ ಮಾಡಿದ ಖರ್ಚು 10 ಕೋಟಿಗಿಂತ ಜಾಸ್ತಿ ಇತ್ತು. ಅದನ್ನು ಅವರು ಪಡೆದುಕೊಳ್ಳೋಕೆ ಆಗಲಿಲ್ಲ. ಅವರ ಸಾಲದಲ್ಲಿ ಮುಳುಗಿದ್ದರು. 15 ವರ್ಷದ ಸಾಲ ತೀರಿದರೂ ರವಿಚಂದ್ರನ್ ಅವರ ಹೃದಯದಲ್ಲಿ ಹಾಗೆ ಗಾಯ ಉಳಿದುಕೊಳ್ತು. ಈಗಿನ ಪ್ರಶ್ನೆ ಏನಪ್ಪಾ ಅಂದರೆ 35 ವರ್ಷದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ನೆನಪಿಸಿಕೊಳ್ತಿರೋದು ಏಕೆಂದರೆ ರವಿಚಂದ್ರನ್ ಅವರು ಬೆಳೆದ ಕನಸು, ಬಳಸಿದ ಮೇಕಿಂಗ್, ಅವತ್ತಿನ ವಿಷನ್ ಇವತ್ತಿನ ಜೆನ್ಜಿ ಯುಗದಲ್ಲಿ ಯುವ ಪೀಳಿಗೆಗೆ ಅರ್ಥವಾಗಿದೆ. ಇವತ್ತು KGF, ಕಾಂತಾರ, ಟಾಕ್ಸಿಕ್ ಅಂತಹ ಸಿನಿಮಾಗಳನ್ನು ನೋಡಿ ಬೀಗುತ್ತಿರುವ ನಾವು 1991ರಲ್ಲಿ ದೊಡ್ಡ ರಿಸ್ಕ್ ತಗೊಂಡಿದ್ದ ರವಿಚಂದ್ರನ್ ಅವರಿಗೆ ಗೌರವ ಕೊಡಲಿಲ್ಲ
ಅನ್ನೋದನ್ನು ಇವಾಗ ಫೀಲ್ ಆಗ್ತಿರ್ಬೋದು. ಸೊ ಅದಕ್ಕೆ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಿರೋದು ಏನಪ್ಪ ಅಂದರೆ, ಅವತ್ತು ಕ್ಯಾಸೆಟ್ ಪ್ರೈಸಿ ಮತ್ತು ಅತಿಯಾದ ಪ್ರಯೋಗಾತ್ಮಕವಾಗಿ ನಾವು ಆ ಸಿನಿಮಾವನ್ನು ಸೋಲಿಸಿದ್ದೀವಿ. ಸೊ ಈಗ ಅದರ ವ್ಯಾಲ್ಯೂ ಗೊತ್ತಾಗಿದೆ. ನೀವು ಮತ್ತೆ ರಿಲೀಸ್ ಮಾಡಿದರೆ ನಾವು ನೋಡಿ ಸಿನಿಮಾವನ್ನು ಗೆಲ್ಲಿಸ್ತೀವಿ ಅಂತ ಹೇಳ್ತಿದ್ದಾರೆ. ರವಿಚಂದ್ರನ್ ಅವರಿಗೆ ಗೌರವವನ್ನು ಸಲ್ಲಿಸ್ತಿದ್ದೀವಿ ಅಂತ ಎಲ್ಲರೂ ಸಾವಿರಾರು ಯುವಕರು ಪೋಸ್ಟ್ ಮಾಡಿದ್ದಾರೆ. ಆದರೆ ಶಾಂತಿ ಕ್ರಾಂತಿ ಅಂತಹ ಸಿನಿಮಾ ರಿಲೀಸ್ ಆದ ಮೇಲೆ ಎಲ್ಲರೂ ಚಿತ್ರಮಂದಿರಗಳಿಗೆ ಹೋಗಿ ನೋಡೋದು ತುಂಬ ಮುಖ್ಯ, ನೋಡಿ ಗೆಲ್ಲಿಸೋದು ತುಂಬ ಮುಖ್ಯ. ಸೊ ಯಾರೆಲ್ಲ ಚಿತ್ರಮಂದಿರದಲ್ಲಿ ಹೋಗಿ ಸಿನಿಮಾವನ್ನು ನೋಡ್ತೀರಾ, ಮತ್ತು ಶಾಂತಿ ಕ್ರಾಂತಿ ರಿಲೀಸ್ ಆಗಬೇಕಾ ಬೇಡವಾ ಅನ್ನೋದನ್ನು ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.